ಶಿಡ್ಲಘಟ್ಟ ನಗರದ ಎಆರ್ಎಂ ಪಿಯು ಕಾಲೇಜಿಗೆ ಸಮಾಜ ಸೇವಕಿ ಹಾಗೂ ಕೆಚ್ಚೆದೆಯ ಕನ್ನಡತಿ ಹಕ್ಕನ್ನು ಆಗಮಿಸಿದ್ದರು. ಈ ವೇಳೆ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿ ಪರೀಕ್ಷೆ ಪೂರ್ವ ಸಿದ್ಧತೆಗಳ ಕುರಿತು ಅರಿವು ಮೂಡಿಸಿದ್ರು. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ತನ್ನದೇ ಆದ ಒಂದು ಶೈಲಿಯಲ್ಲಿ ಸರ್ಕಾರಿ ಶಾಲೆಗಳ ಒಂದು ಅಭಿವೃದ್ಧಿಯನ್ನ ಮಾಡುವ ಮೂಲಕ ಕೆಚ್ಚೆದೆಯ ಕನ್ನಡತಿ ಖ್ಯಾತಿಗೆ ಒಳಗಾಗಿರುವಂತಹ ನಮ್ಮ ಒಂದು ಅನು ಅಕ್ಕ ಅವರು ನಮ್ಮೊಂದಿಗೆ ಇದ್ದಾರೆ. ಇದೀಗ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ತಾವು ರಾಜ್ಯದ ಪ್ರತಿ ಜಿಲ್ಲೆಗಳಿಗೆ ತಾವು ಭೇಟಿ ನೀಡಿದ್ದೀರಾ. ವಿಶೇಷವಾಗಿ ತಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟಕ್ಕೆ ಆಗಮಿಸಿದ್ದೀರಾ. ತಮಗೆ ಇಲ್ಲಿನ ಒಂದು ಜನ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ? ನಾನು ಈವರೆಗೆ ಸುಮಾರು 25 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ. ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾನು ಇದು 2ನೇ ಸಾರಿ, 3 ವರ್ಷದಿಂದ ಬಂದಿದ್ದೆ. ಅವಾಗ ನಾನು ತುಂಬಾ ಜನಗಳಿಗೆ ಗೊತ್ತಿದ್ದಿಲ್ಲ. ಈಗ ನಾನು ನಂಬಲು ಅಸಾಧ್ಯವಾದಂತ ಮಾತು, ಯಾಕಂದ್ರೆ ತುಂಬಾ ಜನಗಳಿಗೆ ಗೊತ್ತಾಗ್ಬಿಟ್ಟಿದ್ದೀನಿ. ಮತ್ತೆ ಅಷ್ಟೇ ಸ್ಪಂದನೆ ಕೂಡ ಸಿಗ್ತಾ ಇದೆ. ವಿಶೇಷವಾಗಿ ತಾವು ಇವತ್ತು ಇಲ್ಲಿ ಬಂದಿರೋ ಒಂದು ಉದ್ದೇಶದಲ್ಲಿ ಇಲ್ಲಿನ ಒಂದು ಪೈಂಟ್ ಕಾರ್ಮಿಕರಾಗಿರ್ಬೋದು, ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ತಮ್ಮ ಒಂದು ಸಾಮಾಜಿಕ ಕಾರ್ಯ ಚಟುವಟಿಕೆಗೆ ವಿಶೇಷವಾದಂತ ಒಂದು ಅಭಿನಂದನಾ ಕಾರ್ಯಕ್ರಮಗಳನ್ನ ತಾವು ಮಾಡ್ತಾ ಇದ್ದಾರೆ. ತಮಗೆ ಈ ಬಗ್ಗೆ ತಾವು ಹೇಳೋದಾದ್ರೆ? ನಾನು ತುಂಬಾ ಧನ್ಯವಾದವನ್ನ ವ್ಯಕ್ತಪಡಿಸ್ತೀನಿ ಅವ್ರಿಗೆ, ಯಾಕಂದ್ರೆ ಅವರ ಆರೋಗ್ಯ ದೃಢವಾಗಿರ್ಲಿ ಅಂತ ಕೇಳ್ಕೋತೀನಿ. ಯಾವುದೋ ಒಂದು ಕುಗ್ರಾಮದಿಂದ ಬಂದಿರುವಂತ ಯುವತಿನ ಈ ಒಂದು ದೊಡ್ಡ ಮಟ್ಟದಲ್ಲಿ ಗುರುತಿಸ್ತಾ ಇದಾರೆ ಅಂದ್ರೆ ಅದು ನನ್ನ ಸೌಭಾಗ್ಯವೇ ಸರಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಾನೆ ನನ್ನ ತಂಡ. ತಮ್ಮ ಒಂದು ಮುಂದಿನ ಯೋಜನೆ ಬಗ್ಗೆ ತಾವು ತಿಳಿಸೋದಾದ್ರೆ? ನಾನೀಗ ರಾಜ್ಯದಂತ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ತುಂಬಾ ಆಯಾಮಗಳಿದಾವೆ, ಹೇಳ್ತೀನಿ ಬರ್ತಾ ಅಂದ್ರೆ ಸುಮಾರು ಎಲ್ಲ ನಿಮ್ಮ ಮೀಡಿಯಾದವ್ರಿಗೆ ಕೊಟ್ಬಿಟ್ರೆ ಹೇಗೆ, ಅದಕ್ಕೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನಮಸ್ಕಾರ. ಶಾರದಾ ಸಂಸ್ಥೆಯ ಶಾರದಾ ಮಾತೆಯರಿಗೂ ನಮಸ್ಕಾರ. ಹಾಗೆ ನನ್ನ ಸಹೋದರರಿಗೂ ನಮಸ್ಕಾರ. ಇವತ್ತು ನಿಮ್ಮ ಪರೀಕ್ಷಾ ದಿನ ಶುಭವಾಗ್ಲಿ. ತುಂಬಾ ಚೆನ್ನಾಗಿ ಪರೀಕ್ಷೆಯನ್ನ ಬರೀರಿ. ಮತ್ತೆ ಗೀಚ್ ಎಲ್ಲ ಹಾಕಕ್ ಹೋಗ್ಬೇಡಿ. ಎಷ್ಟು ನಿಮ್ಗೆ ಉತ್ತರ ಗೊತ್ತು ಅಷ್ಟನ್ನ ಮಾತ್ರ ಬರೀರಿ. ಏನಂದ್ರೆ ಒಂದೊಂದ್ಸಾರಿ ವ್ಯಾಲ್ಯೂವೇಟರ್ ಏನ್ ಮಾಡ್ತಾರೆ ಅಂದ್ರೆ ನಾವ್ ಎಷ್ಟು ಕ್ಲೀನ್ ಆಗಿ ಪರೀಕ್ಷೆನ ಬರ್ದಿರ್ತೀವಿ ಅದ್ರ ಮೇಲೆ ನಮ್ಗೆ ಅಂಕಗಳು ಕೂಡ ಬರ್ತವೆ. ಯಾರು ಕೂಡ ಕಾಪಿ ಚೀಟಿ ಮಾಡ್ಬೇಡಿ. ಇನ್ನೊಂದು, ನಿಮ್ಮ ಪಾಲಕರೆಲ್ಲ ನಿಮ್ಗೆ ಒಂದೊಳ್ಳೆ ಭವಿಷ್ಯವನ್ನು ರೂಪಿಸ್ಕೊಟ್ಟಿದ್ದಾರೆ, ಒಂದೊಳ್ಳೆ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ವಿಶೇಷವಾಗಿ ಸ್ವಲ್ಪ ಅಡ್ಗೆ ಮಾಡೋದು, ಮನೆ ಕೆಲಸ ಮಾಡೋದು ಖಂಡಿತ ನೀವು ಕಲಿಲೇಬೇಕು. ಹುಡುಗರು ಕೂಡ ನಿಮ್ಗೆ ಓದಕ್ಕೆ ಇಚ್ಛಾಸಕ್ತಿ ಇದ್ರೆ ಮಾತ್ರ ಕರೆಕ್ಟ್ ಆಗಿ ಓದಿ. ಇಲ್ಲ ಅಂತಂದ್ರೆ ಆಫ್ಟರ್ PUC ಆರ್ ಆಫ್ಟರ್ ಡಿಗ್ರಿ ನಂತರ ನೀವೇನಾದ್ರು ಬಿಸ್ನೆಸ್ ಹೊಂದ್ಕೊಂಡು ನಿಮ್ಮ ಹೊಲ ಮನೆ ಕೆಲಸಗಳು ಏನಿರ್ತವೆ, ಕೃಷಿಯನ್ನ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇರುವಂತ ಪದವಿಗಳನ್ನ ಸ್ವೀಕರಿಸ್ಬಿಟ್ಟು ಅದರಲ್ಲಿ ಒಂದು ಅಭಿವೃದ್ಧಿಯನ್ನ ಒಂದೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಣ್ಮಕ್ಳು ಕೂಡ ನಿಮ್ಮಿಂದ ಆದಷ್ಟು ಓದಿಮ್ಮ. ನಾವು ಸಾಧನೆ ಮಾಡೋದಂತಂದ್ರೆ ಭಾರತಕ್ಕೆ ಏನೋ, ದೇಶಕ್ಕೆ, ನಾಡಿಗೆ ಏನೋ ಚಿನ್ನ ಪದಕಗಳನ್ನ ತಂದ್ಕೊಡೋದಂತಲ್ಲ, ಅದು ಕೂಡ ಸಾಧನೆ. ಆದ್ರೆ ನಮ್ಮ ಮನೆಯನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದು ಕೂಡ ವೈಯಕ್ತಿಕ ಸಾಧನೆ. ನಮ್ಮ ಅಪ್ಪ ಅಮ್ಮಂದಿರ ಏನು ಸ್ಥಿತಿಗತಿಗಳನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗೋದು ಕೂಡ ಅದು ಪ್ರಮುಖವಾದ ಸಾಧನೆ. ನಮ್ಮ ಭಾರತ ದೇಶ ಅನಭಿವೃದ್ಧಿ ಯಾಕೆ ಹೊಂದ್ತಾ ಇದೆ ಅಂದ್ರೆ ನಾವು ಅಭಿವೃದ್ಧಿವಂತ ಇಲ್ಲ. ಪ್ರಮುಖವಾಗಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ವೈಯಕ್ತಿಕವಾಗಿ ನಮ್ಮ ಮನೆಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡ್ರೆ ಸಾಕು. ನಾವು ಯಾವುದೇ ನಾಡಿಗೆ ದೇಶಕ್ಕೆ ಸೇವೆ ಸಲ್ಲಿಸೋ ಅಗತ್ಯ ಇಲ್ಲ. ನಾವು ಅದೆಲ್ಲ ಮಾಡ್ಕೊಂಡು ಅಭಿವೃದ್ಧಿ ಬಂದಾಗ ಖಂಡಿತ ನಮ್ಮ ನಾಡು ನುಡಿ ರಾಜ್ಯ ದೇಶ ಖಂಡಿತ ಅಭಿವೃದ್ಧಿ ಆಗುತ್ತೆ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಹೆಣ್ಮಕ್ಳು ನಿಮ್ಮ ಪಾಲಕರಿಗೆ ಒಂದು 7-8 ಗಂಟೆಗೆಲ್ಲ ಊಟ ಮಾಡಿಸ್ಬಿಡಿ ಸಂಜೆ ಟೈಮಲ್ಲಿ. ಯಾಕಂದ್ರೆ ಅವ್ರಿಗೆ ಮಲ್ಗೋದ್ರಲ್ಲಿ ಒಂದ್ 2 ಅವರ್ ಡಿಸ್ಟೆನ್ಸ್ ಇರ್ಲೇಬೇಕು, ಯಾಕಂದ್ರೆ ಅಜೀರ್ಣ ಆಗುತ್ತೆ. ಆದ್ರಿಂದ 7-8 ಗಂಟೆಗೆಲ್ಲ ಊಟ ಮಾಡಿಸಿ ಶುಚಿತ್ವದಿಂದಿರಿ, ಎಲ್ಲರೂ ಆರೋಗ್ಯದಿಂದಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಈ ದಿನ ಶ್ರೀ ಶಾರದಾ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವಂತ AR ಮುನಿರತ್ನಂ PU ಕಾಲೇಜಿನಲ್ಲಿ ಕನ್ನಡದ ಹೆಸರಾಂತ ಅನು ಕನ್ನಡತಿ ಅವರು ನಮ್ಮ ಕಾಲೇಜಿಗೆ ಭೇಟಿ ಮಾಡಿ ದ್ವಿತೀಯ PUC ಎಕ್ಸಾಮ್ ಅನ್ನ ತೆಗೆದುಕೊಳ್ಳಕ್ಕೆ ಹೋಗ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ವಿಶಸ್ ಅನ್ನ ಹೇಳಿ ಅವರು ಮೋಟಿವೇಶನ್ ಅನ್ನ ಮಾಡಿ ಜೀವನದ ಮೌಲ್ಯಗಳ ಬಗ್ಗೆ ತಿಳಿಸಿಕೊಟ್ಟು ಅವರು ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ಭಾಗವಹಿಸಿದ್ರು. ಜೊತೆಯಲ್ಲಿ ಸುಮನ್ ಟಿವಿ ಅವರು ಬಂದು ಅವರ ಒಂದು ಕಾರ್ಯವೈಖರಿಯನ್ನು ನೋಡಿ ಅವರನ್ನ ಗುರುತಿಸಿ ಅವರನ್ನು ಕೂಡ ನಮ್ಮ ವಿದ್ಯಾಸಂಸ್ಥೆಗೆ ಕರೆತಂದು ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಆಗೋದಕ್ಕೆ ಅವರು ಕೂಡ ಸಹಕಾರವನ್ನ ನೀಡಿರ್ತಾರೆ. ಇಡೀ ರಾಜ್ಯಾದ್ಯಂತ ಅವರು ಏನು ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಏನು ಹಿಂದುಳಿದಿರುವಂತ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಅವರ ಒಂದು ಸಣ್ಣ ಅಳಿಲು ಸೇವೆಯನ್ನ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ, ಅವರ ಸೇವೆ ಇನ್ನಷ್ಟು ಬೆಳೀಲಿ. ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಕೂಡ ಸಾಮಾಜಿಕವಾದಂತ ಕೆಲಸವನ್ನ ಮಾಡುವಂತ ಮಕ್ಕಳು ಉಟ್ಕೊಳ್ಳಿ. ಈ ದೇಶವನ್ನ ಕಟ್ಟುವಂತ ಕೆಲಸದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.